ನಮಸ್ಕಾರ. ನನ್ನ ಎಲ್ಲ ಚಾಲಕರಿಗೆ ಇಲ್ಲಿ ನಮ್ಮ ಚಾಲಕರಿಂದ ಏನು ಬೆನಿಫಿಟ್ ಏನಂತ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಾಯಿಂಟ್, ನಮ್ಮ ಚಾಲಕರಿಂದ ಒಂದು ಇನ್ಸೂರೆನ್ಸ್ ಕೊಡಲಾಗುತ್ತೆ. ಏನು ಇನ್ಸೂರೆನ್ಸ್? ಅಪ್ ಟು 2 lakhs ವರೆಗೂ ನಿಮಗೆ ರಿಕವರ್ ಆಗಬೇಕು. ಫಸ್ಟ್ ನಾವು 2 lakhs ಅಂತ ಹೇಳ್ತಾ ಇದೀವಿ. ಹೋಗ್ತಾ ಹೋಗ್ತಾ ನಮ್ಮ ಫ್ಯೂಚರಲ್ಲಿ ನಮ್ಮ ಎಂಪ್ಲಾಯೀಸ್ ಆದಮೇಲೆ ಅವ್ರಿಗೆ ಡೈರೆಕ್ಟ್ ಕಂಪ್ನಿ ಕಡೆಯಿಂದಾನೇ ಒಂದು ಇನ್ಸೂರೆನ್ಸ್ ಪ್ರೊವೈಡ್ ಮಾಡ್ತೀವಿ. ಏನು ನಿಮ್ಮ ಹತ್ರ ಏನು ಎಕ್ಸ್ಟ್ರಾ ತೊಗೊಳಕ್ಕೆ ಹೋಗಲ್ಲ. ಏನು 30 rupees ಚಾರ್ಜ್ ಮಾಡ್ತಾ ಇದೀವಿ, ಆ 30 rupees ಚಾರ್ಜಲ್ಲೇ ಡೈಲಿ ವೇಜಸ್ ಅಲ್ಲಿ ಏನು ಬಾಡಿಗೆ ತಗೋತೀರಾ ನೀವು, ಆ ಬಾಡಿಗೆ ದುಡ್ಡಲ್ಲೇ ನಿಮಗೆ ಇನ್ಸೂರೆನ್ಸ್ ಕವರ್ ಆಗುತ್ತೆ. ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗಿಲ್ಲ, ಏನೂ ಇಲ್ಲ. ಅಪ್ ಟು ನಿಮ್ಮ ಪೂರ್ತಿ ಫ್ಯಾಮಿಲಿಗೆ ಕವರ್ ಆಗಬೇಕು. ಆ ಥರ ಇನ್ಸೂರೆನ್ಸ್ ಎಲ್ಲ ಹಾಸ್ಪಿಟ್ಲಿಗೆ, ಯಾವ ಹಾಸ್ಪಿಟ್ಲಿಗೆ ಹೋದ್ರು ನಮ್ಮ ಡ್ರೈವರಿಗೆ ಇಲ್ಲ ಅಂತ ಹೇಳಬಾರ್ದು. ಆ ಥರ ನಾವು ಇನ್ಸೂರೆನ್ಸ್ ಮಾಡ್ತಾ ಇದ್ದೀವಿ. ಬಂದು ನಿಮಗೆ ಅಪ್ ಟು ಇಲ್ಲಿ ಏನು ಹಾಸ್ಪಿಟ್ಲ್ ಬಿಲ್ ಇದೆ ಅದು ಕವರ್ ಆಗಬೇಕು. ಆ ಥರ ನಮ್ಮ ಕಡೆಯಿಂದ ಇನ್ಸೂರೆನ್ಸ್ ಕೊಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಇದು. ಮತ್ತೆ ನಿಮ್ಮ ಯಾವ ಹಾಸ್ಪಿಟ್ಲಿಗೆ ಹೋದ್ರು ಇವನು ಆಟೋ ಡ್ರೈವರಾ, ಇವನ್ಗೆ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಯಾವ ಹಾಸ್ಪಿಟ್ಲು ಹೇಳ್ಬಾರ್ದು. ಆ ಥರ ಹಾಸ್ಪಿಟ್ಲ್ಗಳಲ್ಲೇ ನಮ್ದು ಇನ್ಸೂರೆನ್ಸ್ ಕವರ್ ಆಗಬೇಕು. ಯಾವ ಹಾಸ್ಪಿಟ್ಲಲ್ಲೂ ಇವ್ನ ಆಟೋ ಡ್ರೈವರ್ ಅಂತ ಹೊರಗಡೆ ಕಳಿಸಬಾರ್ದು. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಇದು ಫಸ್ಟ್ ಪಾಯಿಂಟ್.